ಇದು ಸುತ್ತ ಡೆವಲಪ್ಮೆಂಟ್ ಆಗಿರೋದ್ರಿಂದ ಬಡಾವಣೆಗಳು ಮತ್ತು ಕಟ್ಟಡಗಳೆಲ್ಲ ಇರೋದ್ರಿಂದ ನಾವು ಚೈಲ್ಡ್ ಅಂತ ಮಾಡೋಕ್ಕೆ ಕಷ್ಟ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕೆ ಇನ್ಸ್ಟ್ರೂಮೆಂಟ್ ಅಂದರೆ ಪ್ರೊಟೆಕ್ಷನ್ ಇನ್ಸ್ಟ್ರೂಮೆಂಟ್ಗೆ ಹೇಳಿದ್ವಿ. ಇವತ್ತು ಅವರು ಬರ್ತೀವಿ ಅಂತೇಳಿ ಇವಾಗ ನಾವು ಸ್ಪಾಟಿಗೆ ಬಂದಿಲ್ಲಿದ್ದರು ಅವರು ಖಾಸಗಿ ಆದ್ದರಿಂದ ಅವರು ನಮಗೆ ಫೋನ್ಗೂ ರೆಸ್ಪಾನ್ಸ್ ಮಾಡಿಲ್ಲ, ಸ್ಪಾಟಿಗೆ ಬರಲಿಲ್ಲ. ಹಾಗಾಗಿ ಇವತ್ತು ನಾಳೆ ನಮಗೆ ಸಮಸ್ಯೆ ಆಗಿರೋದ್ರಿಂದ ಇದನ್ನು ಮತ್ತೊಂದು ದಿನ ನಿಗದಿಪಡಿಸಿ ಅಳತೆ ಮಾಡಿಕೊಳ್ಳಿಕ್ಕೆ ಬೆಂಗಳೂರು ತಾಲೂಕು ಗಡಿ ಮತ್ತು ಇದು ಬೆಂಗಳೂರು ಉತ್ತರ ತಾಲೂಕು ಗಡಿನೂ ಇರೋದ್ರಿಂದ ಇದು 2 ತಾಲೂಕಿನ ಗಡಿ ಆಗಿರೋದ್ರಿಂದ ಆ ತಾಲೂಕಿಂದನೂ ನಾವು ಮಾಹಿತಿ ಕೊಟ್ಟು ಸರ್ವೇಯರು ಮತ್ತು ಅಧಿಕಾರಿಗಳಿಗೆ ತಿಳಿಸಿ ಅವರಿಂದನೂ ನಾವು ಸಹಕಾರ ಪಡಿಬೇಕಾಗಿದೆ. ಅದರಿಂದ ಮತ್ತೊಂದು ದಿನ ಪೂರ್ಣ ಪ್ರಮಾಣ. ಸರ್, ಇವಾಗ ಇದು ಸುಮಾರು 2010ರಿಂದ ಸರ್ವೆಗೆ ಹಾಕೊಂಡಿರೋದು, ತುಂಬ ಸಮಸ್ಯೆಗಳು ಕಂಡುಬರ್ತಿದೆ. ಇಲ್ಲಿ ಹಲವಾರು ಒಂದು ಸ್ಥಳದಲ್ಲಿ ಹಲವಾರು ಬಾರಿ ಸರ್ವೆ ಆಗಿದೆ. ಗ್ರಾಮಸ್ಥರು ನಾವು ತಿಳಿದ ಮಟ್ಟಿಗೆ ಗ್ರಾಮಸ್ಥರು ಬರ್ತಾರೆ, ಇದಾಗದಿದ್ದ ಕಥೆಗಳು ಇದೆ, ಯಾವಾಗೂ ಬಗೆಹರಿತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಖಂಡಿತ ಇದು ಇಲ್ಲಿ ಹಲವಾರು ಬಾರಿ ಮಾಡಿದ್ದಾರೆ, ಆದರೆ ಒಂದು ತಾರ್ಕಿಕ ಅಂತ್ಯ ಆಗಿಲ್ಲ ಅನ್ನೋದು ನಾನು ನೋಡಿದ್ದೀನಿ. ಇದನ್ನು ಒಂದು ಶಾಶ್ವತ ಪರಿಹಾರ ಮಾಡೋ ಸಲುವಾಗಿ ನಾವು ಅಧಿಕಾರಿಗಳ ಜೊತೆ ಮಾತಾಡಿ ಅದು ಏನು ಬಂದೋಬಸ್ತ್ ಮಾಡಬೇಕು ಅದನ್ನು ಮಾಡಿ ಇನ್ನು ನೆಕ್ಸ್ಟಿನ ದಿನಾಂಕ ನಿಗದಿಪಡಿಸಿ, ಅಂದರೆ ಈಗ ಅಧಿಕಾರಿಗಳ ಜೊತೆ ಮಾತಾಡಿ ಈಗಿನ ದಿನಾಂಕ ಕೊಡ್ತೀವಿ. ಆದ್ದರಿಂದ ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿ ನಾವು ಮುಂದಿನ ದಿನಾಂಕ ನಿಗದಿಪಡಿಸಿ ನಿಮ್ಗೆ ತಿಳಿಸಿ ಅವತ್ತಿನ ದಿನ ಪೂರ್ಣ ಪ್ರಮಾಣದಲ್ಲಿ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ. ಮುಂದಿನ ದಿನಾಂಕ ಅಂದರೆ ಇನ್ನು ಎಷ್ಟು ಕಾಲಾವಕಾಶ ಆಗುತ್ತೆ? ಒಂದು 15 ದಿನದಿಂದ 20 ದಿನ ಬೇಕಾಗುತ್ತೆ. ಯಾಕಂದ್ರೆ ನಾವು ಕಮ್ಯುನಿಕೇಷನ್ ಮಾಡಬೇಕು, ಬೇರೆ ತಾಲೂಕಿನೊಂದಿಗೆ ಕಮ್ಯುನಿಕೇಷನ್ ಮಾಡೋದ್ರಿಂದ ಒಂದು 15-20 ದಿನ ಬೇಕಾಗುತ್ತೆ. ಒಂದು ಅಂದಾಜು ಅದನ್ನು ನಿಮ್ಗೆ ತಿಳಿಸ್ತೀವಿ. ಈ ಭಾಗದ ಮೆಂಬರ್ ಆಗಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ತುಂಬ ಸತತವಾಗಿ 2010ರಿಂದನೂ ಇದು ಒಂದು 7-8 ಬಾರಿ ಸರ್ವೆ ಮಾಡಿದ್ದಾರೆ. ಒಬ್ಬೊಬ್ಬ ಸರ್ವೇಯರು ಒಂದೊಂದು ಜಾಗದಲ್ಲಿ ಗುರುತಿಸ್ತಾ ಇದ್ದಾರೆ. ಈಗ ಎಲ್ಲ ಈ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆನೂ ಹೊಸ ಪಂಚಾಯಿತಿಗಳಾಗಿದ್ದಾವೆ. ಬೇರೆ ಗ್ರಾಮ ಪಂಚಾಯತಿ ಮಾತ್ರ ಸತತವಾಗಿ ಪಂಚಾಯಿತಿ ಕಟ್ಟಬೇಕು ಅಂದ್ಬಿಟ್ಟು ಸತತವಾಗಿ ಈ ಜಾಗನ ಪಡ್ಕೊಂಡು ಏನಾದರೂ ಕಟ್ಟಡ ಮಾಡೋಣ ಅಂತ ಮಾಡಿದ್ರೆ 2023ರಲ್ಲೇನೋ ಇದು ಹೆಚ್ಚು ಕಡಿಮೆ 23 ಅಂದ್ಕೊಳ್ತೀನಿ. 23ರಲ್ಲಿ 38 ಗುಂಟೆ ಅಂತ ಗುರುತಿಸಿ ಆಟದ ಮೈದಾನ, ಸಮುದಾಯ ಭವನ ಮತ್ತು ಪಂಚಾಯಿತಿಗೆ ಅಂದ್ಬಿಟ್ಟು ಇಷ್ಟಿಷ್ಟು ಗುಂಟೆ ಅಂದ್ಬಿಟ್ಟು ಜಾಗ ಮಂಜೂರು ಮಾಡಿ RTCಲೂ ಸಹ ಇದೆ. ಆದಮೇಲೆ ಇದನ್ನು ನಮಗೆ ಜಾಗದ ಗಡಿನ ಗುರುತಿಸ್ಕೊಟ್ಟು ಅದ್ಬಸ್ತ್ ಮಾಡಿಕೊಡಿ, ನಾವು ಕಾಂಪೌಂಡ್ ಹಾಕ್ಕೊಳ್ತೀವಿ ಅಂದ್ಬಿಟ್ಟು ಸತತವಾಗಿ ತುಂಬ ಸಾರಿ ನಾವು ತಹಸೀಲ್ದಾರ್ ಹತ್ರ ಮನವಿ ಮಾಡಿಕೊಂಡ್ರೆ ಅವರು ಸರಿಯಾಗಿ ಇವತ್ತು ನಾಳೆ ಅಂದ್ಬಿಟ್ಟು ತಳ್ಕೊಂಡು ಹೋಗ್ತಾನೆ ಇದ್ದಾರೆ. ಯಾಕೆ ಕಾರಣ ಏನು ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. 2010ರಿಂದನೂ ಹೆಚ್ಚು ಕಡಿಮೆ 14-15 ವರ್ಷ ಆಯಿತು. 15 ವರ್ಷದಿಂದ ಇದು ಶಾಶ್ವತವಾಗಿ ಇದು ಮಾಡ್ಬೋದಿತ್ತು. ಆಜುಬಾಜು ಒತ್ತುವರಿ ಅಂದ್ಬಿಟ್ಟು ತೋರಿಸಿದ್ದಾರೆ, ಹೇಳ್ತಾನೆ ಇದ್ದಾರೆ ಒತ್ತುವರಿ ಇದೆ ಅಂತ. ನಮಗೆ ಒತ್ತುವರಿ ಇರೋದನ್ನು ಬಿಟ್ಟು ನಮಗೆ ಏನಿದೆಯೋ ಅದನ್ನು ಮಾಡಿಕೊಟ್ಟಿದ್ರು ಆಗ್ತಾಯಿತ್ತು. ಒತ್ತುವರಿದು ಸೇರಿಸಿ ಇವರು ನಮಗೆ RTC ಕುಂಡಿಸ್ಕೊಟ್ಟಿದ್ದಾರೆ ಇಷ್ಟಿಷ್ಟು ಅಂತ. RTC ಕುಂಡಿಸ್ಕೊಟ್ಟಾದ್ಮೇಲೆ ನಮ್ಗೆ ಅದ್ಬಸ್ತ್ ಆದರೂ ಮಾಡಿಕೊಟ್ಟಿದ್ರೆ ಅಥವಾ ಅದ್ಬಸ್ತ್ ಮಾಡಿಕೊಟ್ಟು ನಮ್ಮ ಹ್ಯಾಂಡ್ ಓವರ್ ಕೊಟ್ಬಿಟ್ರೆ ಅಟ್ಲೀಸ್ಟು ನಾವಾದರೂ ಅದ್ರ ಬಗ್ಗೆ ಫೈಟ್ ಆದರೂ ಮಾಡಿಕೊಂಡು ಒತ್ತುವರಿ ತೆರವು ಮಾಡೋದು ಅದು ಸಂಬಂಧಪಟ್ಟಂತೆ ಏನು ಮಾಡೋದು ಅಂತ ನಾವು ನೋಡ್ಬೋದಿತ್ತು. ಏನೂ ಮಾಡ್ತಾ ಇಲ್ಲ, ಸತತವಾಗಿ ಇದು ಕಾಲ ಹರಣ ಹಾಕ್ಕೊಂಡು ಹೋಗ್ತಾನೆ ಇದೆ. ನಾವು ನಮಗೇನು ಸ್ವಇಚ್ಛೆ ನಮಗೆ ವೈಯಕ್ತಿಕವಾಗಿ ನಾವು ಪಡ್ಕೊಳ್ಳೋದು ಏನೂ ಇಲ್ಲ. ಇದು ಸಾರ್ವಜನಿಕವಾಗಿ ನಾಳೆ ದಿವಸ ಉಪಯೋಗಕ್ಕೆ ಬರುವಂಥದ್ದೇ. ಕಂದಾಯ ಡಿಪಾರ್ಟ್ಮೆಂಟ್ ಬರ್ಬೋದು, ನಾಳೆ BBMP ಬಾರ್ಡ್ರಲ್ಲಿ ಇರೋದ್ರಿಂದ BBMP ಆದರೂ ಆಗ್ಬೋದು ಇದು. ಆದರೆ ಅಧಿಕಾರಿಗಳೇ ಬಂದು ಈ ಜಾಗದಲ್ಲಿ ಕೂತ್ಕೊಳ್ತಾರೆ, ಅವ್ರ ಕಾರ್ಯಗಳನ್ನ ಅವರು ನಿಭಾಯಿಸ್ಕೊಳ್ಳೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಹೊರತಾಗಿ ನಮ್ಗೆ ಇದು ಅನ್ವಯಿಸೋದಿಲ್ಲ ಇದು. ಯಾಕಂದರೆ ನಾವು ಜನಪ್ರತಿನಿಧಿಗಳಾಗಿ 5 ವರ್ಷ ಇರ್ತೀವಿ, 5 ವರ್ಷ ಹೋಗ್ತೀವಿ, ಮತ್ತೆ ಇನ್ನಾರೋ ಬೇರೆ ಯಾರೋ 5 ವರ್ಷ ಇರ್ತಾರೆ ಹೋಗ್ತಾರೆ. ಇದು ತಹಸೀಲ್ದಾರು ಮತ್ತು ಅವ್ರಿಗೆ ತೊಗೊಂಡು ಅವರ ಅಧಿಕಾರಿಗಳಾಗ್ಬೋದು, BBMP ಬಂದರೆ BBMP ಆಗ್ಬೋದು, ಪಂಚಾಯಿತಿ ಬಂದರೆ ಯಾರಿಗೋ ಒಂದು ಅನುಕೂಲ ಆಗುತ್ತೆ. ಮಕ್ಕಳಿಗೆ ಆಟದ ಮೈದಾನ ಆಗುತ್ತೆ. ಒಂದು 4 ಸಮುದಾಯ ಭವನ ಅಂದರೆ ಒಂದು 10 ಜನ ಬಡಬಗ್ಗರು ಮದುವೆ ಮಾಡ್ಕೊಂಡು ಹೋಗ್ತಾರೆ. ನಾವು ಜನ ಉಪಯೋಗಕ್ಕೋಸ್ಕರ ಕೇಳ್ತಾ ಇದ್ದೀವಿ, ದಯವಿಟ್ಟು ತಹಸೀಲ್ದಾರ್ ಅವರು ಇದನ್ನು ಶೀಘ್ರವಾಗಿ ಅದ್ಬಸ್ತ್ ಮಾಡಿ ಒತ್ತುವರಿನ ತೆರವು ಮಾಡಿಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು, ಪಂಚಾಯಿತಿ ಕಟ್ಟೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಅಣ್ಣ, ಇದೇ ಗ್ರಾಮಸ್ಥರಾಗಿ ಸುಮಾರು ವರ್ಷದಿಂದ ಇದು ಸಮಸ್ಯೆ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಈ ಒಟ್ಟು ಎಷ್ಟು ಗುಂಟೆ ಹಣ ಇರೋದು ಸರ್ಕಾರಿ ಜಾಗ? 11 ಎಕರೆ 25 ಗುಂಟೆ.
11 ಎಕರೆ 25 ಗುಂಟೆಯಲ್ಲಿ ಸರ್ವೆ ನಂಬರ್ 8ರಲ್ಲಿ. ಇವಾಗ ನೀವು ಪಂಚಾಯತಿಗೆ ಆಟದ ಮೈದಾನಕ್ಕೆ ಮತ್ತು ಸಮುದಾಯ ಭವನಕ್ಕೆ ಒಟ್ಟು ಎಷ್ಟು ಗುಂಟೆ ಮಾಡ್ಕೊಂಡಿದ್ದೀರ? 38 ಗುಂಟೆಯಲ್ಲಿ ನಿಮ್ಮ ಕಣ್ಣು ಅಳತೆಯಲ್ಲಿ ಇವಾಗ ಕಾಣಿಸ್ತಾ ಇರೋದು ಎಷ್ಟು ಗುಂಟೆ? ಕಾಣಿಸ್ತಾ ಇರೋದು ಒಂದು 10-12 ಗುಂಟೆ ಕಾಣಿಸ್ತಾ ಇದೆ. ಮಿಕ್ಕಿದೆಲ್ಲ ಒತ್ತುವರಿ ಆಗಿದೆ. ಈಗ ಒಂದು 4 ಬಾರಿ ಸರ್ವೆ ಆಗಿದೆ ಅಂತ ಹೇಳಿದ್ದೀರಾ? 4 ಬಾರಿ ಅಂತಲ್ಲ, ಜಾಸ್ತಿನೇ ಆಗಿದೆ. ಆದರೂ ಒಂದು 4-5 ಬಾರಿ ಸರ್ವೆ ಆಗಿರೋದ್ರ ಮಟ್ಟಿಗೆ ಮತ್ತೆ ಒಂದು ರಿಪೋರ್ಟ್ ಬರೆದಿದ್ದಾರೆ ಒತ್ತುವರಿ ಇಷ್ಟು ಆಗಿದೆ ಅಂದ್ಬಿಟ್ಟು. ಎಷ್ಟು ಗುಂಟೆ ಒತ್ತುವರಿ ಆಗೈತೆ ಅಣ್ಣ ಆ ರಿಪೋರ್ಟಲ್ಲಿ? 7, ಈ ಕಡೆ 7 ಗುಂಟೆ, ಆ ಕಡೆ 3 ಗುಂಟೆ, ಟೋಟಲ್ 10 ಗುಂಟೆ ಒತ್ತುವರಿ ಆಗಿದೆ. ಈ ಕಡೆ 7 ಗುಂಟೆ ಅಂದರೆ ಬಾರವರು, ಈ ನಂದಿನಿ ಬಾರವರು 7 ಗುಂಟೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದು ಪ್ರಸಾದ್ ಹಾಸ್ಪಿಟ್ಲರು 2.5 ಗುಂಟೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಒತ್ತುವರಿ ಮಾಡಿರೋದನ್ನ ಎಂಟ್ರಿ ಮಾಡಿದ್ದಾರೆ. ಮಾಡಿದ್ವಿ. ಓಕೆ. ಇದ್ರ ಬಗ್ಗೆ ಏನಾದರೂ ಕ್ರಮ ಜರುಗಿಸಿದಾರೆ ತಹಸೀಲ್ದಾರ್? ಇನ್ನು ಏನು ಒತ್ತುವರಿ ಮಾಡಿರೋದು ಮಾಡ್ಕೊಡ್ತೀವಿ ಅಂತ ಹೇಳ್ತಾವ್ರೆ. ಈಗ ನಮಗೆ ಕನ್ನಡ ಮಾಡೋಕ್ಕೂ ಪರ್ಮಿಷನ್ ಕೊಡ್ತಾ ಇಲ್ಲ. ಇದು ಗುರುತು ಗಡಿನೂ ಹಸ್ತಾಂತರ ಮಾಡ್ತಾ ಇಲ್ಲ, ಗಡಿನೂ ಗುರುತಿಸ್ಕೊಡ್ತಲ್ಲ ನಮಗೆ. ಒತ್ತುವರಿ ಆಗಿದೆ ಅಂತ ಪಾಣಿಲಿ ತೋರಿಸಿದ್ದಾರೆ ಅಷ್ಟೇ. ಅದೇ ಇದ್ರ ಸರ್ವೆ ತೋರಿಸಿದ್ದಾರೆ. ಪಾಣಿಲಿ 38 ಗುಂಟೆ ಕೊಟ್ಬಿಟ್ಟು ನಮಗೆ ಸುಮ್ಮನೆ ನೀವು ಕಟ್ಕೊಡ್ರಿ ಅಂತ ನಮಗೆ ಅಥಾರಿಟಿನೇ ಕೊಟ್ಟಿಲ್ಲ. ನಾವು ಹೆಂಗೆ ಮಾಡೋಕ್ಕಾಯ್ತದೆ ಅದನ್ನ? ಆಯಿತು. ಒಡೇರಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸರ್ಕಾರಿ ಜಾಗ ಇದಾಗಲೇ 7-8 ಸಲ ಸರ್ವೆ ಮಾಡಿದ್ದಾರೆ. ಇದೇನೋ ಕೊನೆ ಸರ್ವೆ ಅಂತ ತಿಳಿದು ಬರ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ. 15-20 ದಿವಸ ಟೈಮ್ ತಗೊಂಡಿದ್ದಾರೆ. ಈ ಸರ್ವೆ ಯಾವ ಹಂತದಲ್ಲಿ ಯಾವ ರೀತಿ ಮುಕ್ತಾಯ ಮಾಡ್ತಾರೆ ನೋಡೋಣ. ಪಂಚಾಯತಿ, ಆಟದ ಮೈದಾನ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಆಫೀಸು ಇವೆಲ್ಲ ಏನೋ ಒಂದು ಇದು ಮಾಡಿ ಕಾನ್ಸೆಪ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ತಹಸೀಲ್ದಾರ್ಗೆ. ಏನು ಮಾಡಿದ್ದಾರೆ ತಹಸೀಲ್ದಾರಾಗಲಿ ಇ ಒ ಅವರಾಗಲಿ, ಇವರ ಕಾರ್ಯಕ್ಷಮತೆ ಏನು ಮುಂದಿನ ಈ 15-20 ದಿವಸದಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಸರ್ವೆ ಅವರು ಕೂಡ ಸುಮಾರು ಒಂದು 7-8 ಸಲ ಸರ್ವೆ ಮಾಡಿದ್ದಾರೆ. ಏನು ಪ್ರಯೋಜನ ಆಗಿಲ್ಲ. ಈ ಕೊನೆ ಸರಿ ನೋಡಬೇಕು ಏನು ಮಾಡ್ತಾರೆ ಅಂಥೇಳಿ ಟೈಮ್ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕ್ಷಿಪ್ರಕ್ರಾಂತಿ ಮೀಡಿಯಾ ಎಂಟರ್ಟೈನ್ಮೆಂಟ್ ಚಾನಲ್. ಜೈ ಹಿಂದ್, ಜೈ ಕರ್ನಾಟಕ.